ಬಿಕರ್ನಕಟ್ಟೆಯ ಬಾಲಯೇಸುವಿನ ಪುಣ್ಯಕ್ಷೇತ್ರವು ತನ್ನ ಪ್ರತಿಷ್ಠಾಪನೆಯ 30ನೇ ವಾರ್ಷಿಕೋತ್ಸವವನ್ನು ಆಚರಿಸುವ ಮೂಲಕ ಒಂದು ಪ್ರಮುಖ ಆಧ್ಯಾತ್ಮಿಕ ಮೈಲುಗಲ್ಲನ್ನು ಗುರುತಿಸಿತು. ಬಾಲಯೇಸುವಿನ ವಾರ್ಷಿಕ ಮಹೋತ್ಸವದ ಸಿದ್ಧತೆಯ ನೊವೇನಾದ 7ನೇ ದಿನದಂದು ಈ ಸಂಭ್ರಮವು ನಡೆದಿದ್ದು ವಿಶೇಷವಾಗಿತ್ತು. ಈ ದಿನದ ಆಚರಣೆಗಳು ಸಂತ ಶಿಲುಬೆಯ ಯಹೋನರ ಆಧ್ಯಾತ್ಮಿಕತೆಯಿಂದ ಪ್ರೇರಿತವಾದ ನಾನು ಮರುಭೂಮಿಯಲ್ಲಿ ತೊರೆಗಳನ್ನು ಹರಿಸುವೆನು ಎಂಬ ಶೀರ್ಷಿಕೆಯ ಮೇಲೆ ಕೇಂದ್ರೀಕೃತವಾಗಿದ್ದವು. ಇದು ಕಷ್ಟಕಾಲ ಮತ್ತು ಆಧ್ಯಾತ್ಮಿಕ ಶುಷ್ಕತೆಯ ಸಂದರ್ಭದಲ್ಲೂ ಜೀವನ, ಭರವಸೆ, ನವಚೈತನ್ಯವನ್ನು ತರುವ ದೇವರ ರೂಪಾಂತರದ ಕೃಪೆಯನ್ನು ಎತ್ತಿ ತೋರಿಸಿತು. ದಿನವಿಡೀ ವಿವಿಧ ಭಾಷೆಗಳಲ್ಲಿ ಒಟ್ಟು 9 ಪವಿತ್ರ ಬಲಿಪೂಜೆಗಳನ್ನು ನೆರವೇರಿಸಲಾಯಿತು. ಇದರಿಂದಾಗಿ ವಿವಿಧ ಭಾಷಾ ಹಿನ್ನೆಲೆಯ ಭಕ್ತರು ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಾಧ್ಯವಾಯಿತು. ಪ್ರಾರ್ಥನೆಯಲ್ಲಿ ಧಾರ್ಮಿಕ ಗುರುಗಳು ಮತ್ತು ಭಗಿನಿಯರನ್ನು ವಿಶೇಷವಾಗಿ ಸ್ಮರಿಸಲಾಯಿತು. ವಿಶ್ವಾಸಿಗಳು ಪೌರೋಹಿತ್ಯ ಮತ್ತು ಧಾರ್ಮಿಕ ಜೀವನವನ್ನು ನಂಬಿಕೆಯ ಶರಣಾಗತಿ ಮತ್ತು ನಿಸ್ವಾರ್ಥ ಸೇವೆಯ ಮಾರ್ಗಗಳಾಗಿ ಸ್ವೀಕರಿಸಲು ಹಾಗೂ ಈ ವೃತ್ತಿಗಳ ಬಗ್ಗೆ ಆಳವಾಗಿ ಚಿಂತಿಸಲು ಪ್ರೋತ್ಸಾಹಿಸಲಾಯಿತು. ಅಪೂರ್ವ ವಾಸ್ತುಶಿಲ್ಪದ ಹೆಗ್ಗುರುತಾಗಿರುವ ಬಾಲಯೇಸುವಿನ ಪುಣ್ಯಕ್ಷೇತ್ರವನ್ನು ಜನವರಿ 11, 1996ರಂದು 1ನೇ ಬೆಸಿಲ್ ಡೆ ಸೂಸಾ ಅವರು ಆಶೀರ್ವದಿಸಿ ಲೋಕಾರ್ಪಣೆ ಮಾಡಿದರು. ಇದರ 30ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕಳೆದ 3 ದಶಕಗಳಿಂದ ಪುಣ್ಯಕ್ಷೇತ್ರದ ಆಧ್ಯಾತ್ಮಿಕ ಸಚಿವಾಲಯದ ಮೂಲಕ ಲಭಿಸಿದ ಹೇರಳವಾದ ಅನುಗ್ರಹ ಮತ್ತು ಆಶೀರ್ವಾದಗಳಿಗಾಗಿ ದೇವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನ ಅರ್ಪಿಸಲಾಯಿತು. ಪುಣ್ಯಕ್ಷೇತ್ರದ ಪ್ರತಿಷ್ಠಾಪನೆಯ 30 ವರ್ಷಗಳ ಸ್ಮರಣೆ ಮತ್ತು ಧಾರ್ಮಿಕ ವೃತ್ತಿ ಪ್ರೋತ್ಸಾಹ ದಿನದ ಆಚರಣೆಯ ನೊವೇನಾದ 7ನೇ ದಿನವನ್ನು ಆಧ್ಯಾತ್ಮಿಕವಾಗಿ ಮೌಲ್ಯಯುತವನ್ನಾಗಿಸಿತು. ಇದು ಭಕ್ತರಲ್ಲಿ ಪ್ರಾರ್ಥನೆ, ಸೇವೆ ಮತ್ತು ದೇವರ ಮಾರ್ಗದರ್ಶನದ ಕೃಪೆಯ ಮೇಲಿನ ವಿಶ್ವಾಸದ ಬದ್ಧತೆಯನ್ನು ನವೀಕರಿಸಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.